ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಹೃದಯಪೂರ್ವಕ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ದಿನಾಚರಣೆಯೆಂದು ನಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. ಅದು ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಸ್ವತಂತ್ರ ದಿನಾಚರಣೆಯಲ್ಲಿ ಸರ್ಕಾರ ಕೊಟ್ಟ ಗುಡ್ ನ್ಯೂಸ್ ಏನು ಅನ್ನೋದನ್ನು ನೋಡೋಣ. ಇವತ್ತು ನಾವೆಲ್ಲರೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಸರ್ ಅವರು ನಮ್ಮ ಎಲ್ಲ ಗೊಂದಲಕ್ಕೂ ತೆರೆ ಎಳೆದಿದ್ದಾರೆ. ಹೌದು ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗಳ ಬಗ್ಗೆ ಇತ್ತೀಚೆಗೆ ತುಂಬ ಗೊಂದಲಗಳು ಸೃಷ್ಟಿಯಾಗಿತ್ತು. ಇವನ್ನು ಮುಂದುವರಿಸ್ತಾರಾ ಅಥವಾ ನಿಲ್ಲಿಸ್ತಾರಾ ಅಂತ. ಇದಕ್ಕೆ ಕಾರಣ 2 ತಿಂಗಳು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ. ಹಾಗಾಗಿ ಒಂದೊಂದೇ ಯೋಜನೆಗಳು ನಿಲ್ಲಿಸ್ತಾ ಬರ್ತಾರಾ ಅನ್ನೋ ಆತಂಕ ಜನಗಳಲ್ಲಿ ಕಾಡ್ತಾ ಇತ್ತು. ಆದರೆ ಎಲೆಕ್ಷನ್, ತಾಂತ್ರಿಕ ದೋಷ ಅನ್ನೋ ಕಾರಣಗಳು ಕೊಟ್ಟು ಇದೀಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದೆ. 11ನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗಿದೆ. ಇನ್ನು 12, 13ನೇ ಕಂತಿನ ಹಣ ಬರಬೇಕಾಗಿದೆ. ಇದರ ಬಗ್ಗೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣ ಜನಗಳಿಗೆ ತಲುಪೋದಕ್ಕೆ 15ರಿಂದ 20 ದಿನಗಳು ಬೇಕಾಗುತ್ತೆ. ನಾವು ಹಣನ ಆಲ್ರೆಡಿ DBTಗೆ ಪುಷ್ ಮಾಡಿದ್ದೀವಿ. ಖಂಡಿತ ಎಲ್ಲರಿಗೂ ಹಣ ತಲುಪುತ್ತೆ. ಒಂದು ಕಂತಿನ ಹಣ ಬಿಡುಗಡೆ ಮಾಡಿ ಮತ್ತೊಂದು ಕಂತಿನ ಹಣ ಹಾಕ್ತಾ ಇರ್ತೀವಿ. ಈ ಪ್ರಾಸೆಸ್ ನಡೀತಾ ಇರುತ್ತೆ ಪ್ರತಿ ತಿಂಗಳು. ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ತಲುಪೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಖಂಡಿತ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಸಿಗುತ್ತೆ. 11, 12 ಕಂತಿನ ಹಣ ಸಿಕ್ಕಿಲ್ಲ ಅನ್ನೋರಿಗೆ 13ನೇ ಕಂತಿನ ಹಣ ಒಟ್ಟಾಗಿ ಮಹಿಳೆಯರಿಗೆ ಜಮಾ ಆಗುತ್ತೆ. ಯಾವುದೇ ಆತಂಕ ಬೇಡ ಅಂತ ಮೇಡಮ್ ಹೇಳಿದರು. ಇದೀಗ ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಸರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ 5 ಯೋಜನೆಗಳು ನಾವು ನಿಲ್ಲಿಸಲ್ಲ. ಇದರಿಂದ ಬಡ ಕುಟುಂಬಗಳಿಗೆ ತುಂಬಾ ಸಹಾಯ ಆಗ್ತಿದೆ. ಪ್ರತಿ ತಿಂಗಳು ಈ ಯೋಜನೆಗಳಿಂದ 4ರಿಂದ 5 ಸಾವಿರ ರೂಪಾಯಿಗಳು ಬಡ ಕುಟುಂಬಗಳಿಗೆ ಸೇರ್ತಾ ಇದೆ. ಈ ಯೋಜನೆಗಳ ಹಣ ಅವರಿಗೆ ಸಹಾಯ ಆಗ್ತಿದೆ. ಹಾಗಾಗಿ ನಮ್ಮ ಸರ್ಕಾರ ಇರೋವರೆಗೂ 5 ಗ್ಯಾರಂಟಿ ಯೋಜನೆಗಳು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವ ಯೋಜನೆಗಳಿಗೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದನ್ನು ವಿವರಿಸಿದ್ದಾರೆ. ಕೇಂದ್ರದಿಂದ ನೆರವು ಬರೋದು ತಡ ಆದರೂ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಜನಗಳಿಗೆ ಉಪಯೋಗವಾಗುವ ಅನೇಕ ಯೋಜನೆಗಳ ಬಗ್ಗೆನೂ ಅವರು ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ಆತಂಕದಲ್ಲಿ ಇದ್ದ ಜನರಿಗೆ ನಾವು ಎಲ್ಲ ಯೋಜನೆಗಳು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ನೀಡಿ ಎಲ್ಲರ ಗೊಂದಲಕ್ಕೂ ತೆರೆ ಎಳೆದಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೂ ಹೇಳೋದಾದರೆ ಸ್ವತಂತ್ರ ದಿನಾಚರಣೆ, ವರಮಹಾಲಕ್ಷ್ಮಿ ಹಬ್ಬ ತಂದ ಸಂತಸದ ಸುದ್ದಿ ಅಂತಲೂ ಹೇಳಬಹುದು. ಉಪಯೋಗ ಮಾಹಿತಿ ಇರುವ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ.